ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯದರಸಿ ಧಾರಾವಾಹಿಯ 51ನೇ ಸಂಚಿಕೆ. ಛೇ, ವೇದ ಸರ್ಗೆ ಎಷ್ಟು ಫೋನ್ ಮಾಡಿದ್ರೂ ತೆಗೀತಾನೆ ಇಲ್ವಲ್ಲ. ಭುವಿ ಮೇಡಮ್ ಮತ್ತು ಅನ್ವಿ ಮೇಡಮ್ನ ಆ ಪ್ರೀತಮ್ ಕಡೆಯವರು ಎಳ್ಕೊಂಡು ಹೋದ್ರು. ಇದನ್ನು ಹೇಗಪ್ಪ ವೇದ ಸರ್ಗೆ ತಿಳಿಸೋದು? ಯೋಚಿಸುತ್ತಾ ನಿಂತಿದ್ದಳು ನಿಮ್ಮಿ. ಹಾಂ, ಚಿಕ್ಕುಗೆ ಫೋನ್ ಮಾಡೋಣ ಎಂದುಕೊಂಡವಳು ಚಿಕ್ಕಣ್ಣನಿಗೆ ಫೋನ್ ಮಾಡಿದಳು. ಏನ್ ನಿಮ್ಮಿ? ಚಿಕ್ಕು ಕೇಳಿದಾಗ, ರೀ, ನಾನು ಸಾನ್ವಿನು ಪಾರ್ಕಿಗೆ ಬಂದಿದ್ವಲ್ಲ, ಭುವಿ ಮೇಡಮ್ ಮತ್ತು ಅನ್ವಿ ಮೇಡಮ್ನ ನೋಡಿದೆ. ಮಾತಾಡ್ಸೋಕೆ ಅಂತ ಹೋಗ್ತಾ ಇದ್ದೆ. ಆದರೆ ಆ ಪ್ರೀತಮ್ ಮತ್ತು ವೇದ ಸರ್ ತಮ್ಮ ಧ್ರುವ ಇದ್ದಾನಲ್ಲ, ಅವರಿಬ್ಬರನ್ನು ಕಾರಿಗೆ ಎಳೆದುಕೊಂಡು ಹೋಗಿ ಹಾಕಿದ್ರು. ರೀ, ಏನಾದರೂ ತೊಂದರೆ ಆಗುತ್ತೆ ಅನಿಸ್ತಿದೆ ನಿಮ್ಮಿ ಹೇಳಿದಾಗ, ಪ್ರೀತಮ್ ಜೈಲಿನಿಂದ ರಿಲೀಸ್ ಆಗಿದ್ದಾನಲ್ವಾ, ಅವನು ಅನ್ವಿಗೆ ತೊಂದರೆ ಕೊಡೋಕೆ ಹೊರಟಿದ್ದಾನೇನೋ. ಆದರೆ ಆ ಧ್ರುವಗೆ ಏನಾಗಿದೆ? ಪ್ರೀತಮ್ ಜೊತೆಗೆ ಸೇರಿಕೊಂಡಿದ್ದಾನಾ? ಚಿಕ್ಕು ಹೇಳಿದಾಗ, ಹೌದು ಅನಿಸುತ್ತೆ. ಅವನಿಗೆ ವೇದ ಸರ್ನ ಕಂಡ್ರೆ ಆಗಲ್ವಲ್ಲ, ಅದಕ್ಕೆ ಇರಬೇಕು ಎಂದಳು ನಿಮ್ಮಿ. ವೇದ ಸರ್ಗೆ ಹೇಳಬೇಕಿತ್ತು ಚಿಕ್ಕು ಹೇಳಿದಾಗ, ಅವ್ರಿಗೆ ಫೋನ್ ಮಾಡಿದರೆ ತೆಗೀತಿಲ್ಲ ರೀ ಎಂದಳು ನಿಮ್ಮಿ. ವಿನು ಸರ್ಗೆ ಚಿಕ್ಕು ಕೇಳಿದಾಗ, ಅವರ ನಂಬರ್ ನನ್ನ ಹತ್ರ ಇಲ್ಲ ಎಂದಳು ನಿಮ್ಮಿ. ಇರು, ನಾನೇ ಮಾಡ್ತೀನಿ ಎಂದ ಚಿಕ್ಕು ವಿನುಗೆ ಕರೆ ಮಾಡಿದ್ದ. ಅವನ ಫೋನ್ ಸ್ವಿಚ್ ಆಫ್ ಇತ್ತಲ್ಲ. ಛೇ, ವಿನು ಸರ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬೇರೆ ಯಾರಿಗೆ ಹೇಳೋದು ವಿಷಯನ? ಯೋಚಿಸುತ್ತಿದ್ದವನಿಗೆ ನೆನಪಾದದ್ದು ಆಕಾಶ್. ಅವನಿಗೆ ಕರೆ ಮಾಡಿದ್ದ ಚಿಕ್ಕು. ಭಾವ, ಅಪ್ಪನ ಮನಸ್ಸು ಬದಲಾಗುತ್ತೆ ಅಂತೀರಾ? ಆಕಾಶ್ ವೇದನ ಬಳಿ ಕೇಳಿದ. ಆಕಾಶ್, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಆವಾಗ ಎಲ್ಲ ಒಳ್ಳೆಯದಾಗುತ್ತೆ. ಇದನ್ನು ನನಗೆ ನಿಮ್ಮ ಅಕ್ಕನೇ ಹೇಳಿಕೊಟ್ಟಿದ್ದು. ಅವಳಿಗೆ ಅವಳಪ್ಪ ಹೇಳಿಕೊಟ್ಟಿದ್ದಂತೆ. ನಿಂಗೆ ಹೇಳಿಕೊಟ್ಟಿಲ್ವಾ? ವೇದ ಆಕಾಶ್ ಹೆಗಲ ಮೇಲೆ ಕೈ ಹಾಕಿ ಕೇಳಿದಾಗ, ಅವಳು ಬುದ್ಧಿವಂತೆ, ಎಲ್ಲ ತಿಳ್ಕೊಂಡಿದ್ದಾಳೆ. ಆದರೆ ನಾನು ದಡ್ಡ, ಯಾವುದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ನೀವು ನನಗೆ ಗುರು ಅಲ್ವಾ, ನೀವೇ ಇದನ್ನೆಲ್ಲ ಹೇಳಿಕೊಡ್ಬೇಕು ಆಕಾಶ್ ಹೇಳಿದಾಗ, ಶಿಷ್ಯ, ನನ್ನ ಜೊತೆಗೆ ಇರ್ತೀಯಲ್ಲ, ಎಲ್ಲ ಹೇಳ್ಕೊಡ್ತೀನಿ ಬಿಡೋ. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರುತ್ತೆ ಕೈ ಎತ್ತಿ ಹಿಡಿದು ಹೇಳಿದ್ದ ವೇದ. ಅದೇ ಸಮಯಕ್ಕೆ ಆಕಾಶ್ ಫೋನ್ ರಿಂಗ್ ಆಗಿತ್ತು. ಚಿಕ್ಕಣ್ಣ ಫೋನ್ ಮಾಡಿದ್ದಾನೆ ಎಂದ ಆಕಾಶ್. ಏನಂತೆ ಅವನದ್ದು ಕೇಳು ಎಂದ ವೇದ. ಕರೆ ಸ್ವೀಕರಿಸಿದ್ದ ಆಕಾಶ್. ಸರ್, ಎಲ್ಲಿದ್ದೀರಾ? ಚಿಕ್ಕಣ್ಣ ತುಸು ಗಾಬರಿಯಾಗಿಯೇ ಕೇಳಿದ. ಯಾಕೆ ಚಿಕ್ಕು, ತುಂಬ ಟೆನ್ಷನ್ ಮಾಡ್ಕೊಂಡಿದ್ಯಾ? ಆಕಾಶ್ ಕೇಳಿದಾಗ, ವೇದ ಸರ್ಗೆ ಆವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಅವ್ರು ತೆಗಿತಾನೆ ಇಲ್ಲ. ವಿನು ಸರ್ ಫೋನ್ ಸ್ವಿಚ್ ಆಫು ಚಿಕ್ಕು ಹೇಳಿದಾಗ, ಚಿಕ್ಕು, ಯಾಕೆಷ್ಟು ಗಾಬರಿಯಾಗಿದ್ಯಾ? ಏನಾಯಿತು ಮತ್ತೆ ಕೇಳಿದ್ದ ಆಕಾಶ್. ಸರ್, ಭುವನೇಶ್ವರಿ ಮೇಡಮ್ ಮತ್ತು ಅನ್ವಿ ಮೇಡಮ್ನ ಕಿಡ್ನ್ಯಾಪ್ ಮಾಡಿದ್ರಂತೆ ಎಂದ ಚಿಕ್ಕು. ಏನು ಹೇಳ್ತಾ ಇದ್ಯಾ ಚಿಕ್ಕು? ಆಕಾಶ್ ಕೇಳಿದ. ಹೌದು, ನಿಮ್ಮಿ ಮಗಳನ್ನು ಕರ್ಕೊಂಡು ಪಾರ್ಕಿಗೆ ಹೋಗಿದ್ಲು. ಅಲ್ಲಿ ಭುವನೇಶ್ವರಿ ಮೇಡಮ್ ಮತ್ತು ಅನ್ವಿ ಮೇಡಮ್ ಇದ್ರಂತೆ. ಇವಳು ಮಾತಾಡೋಕೆ ಹೋಗಬೇಕು ಅನ್ನೋಷ್ಟರಲ್ಲಿ ಪ್ರೀತಮ್ ಮತ್ತು ಧ್ರುವ ಸರ್ ಬಂದು ಇಬ್ಬರನ್ನು ಕಾರ್ಗೆ ಹಾಕಿ ಅಲ್ಲಿಂದ ಹೋದ್ರಂತೆ ಒಂದೇ ಉಸಿರಿಗೆ ಹೇಳಿದ್ದ ಚಿಕ್ಕು. ಧ್ರುವನಾ? ಅವನ್ಯಾಕೆ ಹಾಗೆ ಮಾಡ್ತಾನೆ? ಛೇ, ಪ್ರೀತಮ್ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಾನೆ ಅಂತ ಗೊತ್ತಿತ್ತು, ಅವನ ಬಗ್ಗೆ ಜಾಸ್ತಿ ಗಮನ ಹರಿಸಲಿಲ್ಲ ಎಂದವ ವೇದವಿನು ಬಳಿ ವಿಷಯ ಹೇಳಿದ. ಛೇ, ಈ ಧ್ರುವ ಪ್ರೀತಮ್ ಜೊತೆಗೆ ಸೇರಿಕೊಂಡಿದ್ದಾನ? ಅವನ್ಯಾಕೆ ಅನ್ವಿನ ಕಿಡ್ನ್ಯಾಪ್ ಮಾಡೋಕೆ ಪ್ರೀತಮ್ಗೆ ಸಹಾಯ ಮಾಡ್ತಾನೆ ಯೋಚಿಸುತ್ತಾ ನಿಂತ ವೇದ. ಇವಾಗ ಏನು ಮಾಡೋದು ವೇದ? ಫಿನು ಕೇಳಿದಾಗ ತನ್ನ ಫೋನ್ ಹುಡುಕಾಡಿದ್ದ ವೇದ. ಛೇ, ಫೋನ್ ಮನೇಲೆ ಬಿಟ್ಟು ಬಂದಿದ್ದೀನಿ ಅನ್ನಿಸ್ತಿದೆ ವೇದ ಹೇಳಿದಾಗ, ವಿನು ತನ್ನ ಫೋನ್ ತೆಗೆದ. ಅಯ್ಯೋ, ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿದೆ ಎಂದವ ಆನ್ ಮಾಡಿದ. ಶಿಟ್, ಭುವಿ ತುಂಬ ಸಲ ಫೋನ್ ಮಾಡಿದ್ಲು, ಜೊತೆಗೆ ಮೆಸೇಜ್ ಕೂಡ ಮಾಡಿದ್ದಾಳೆ ಎಂದವ ಭುವಿ ಕಳಿಸಿದ ಮೆಸೇಜ್ ಓದಿದ.
ಈ ಪ್ರೀತಮ್ ಮೇಲೆ ಮೊದಲೇ ಕಣ್ಣು ಇಡಬೇಕಿತ್ತು. ಅವನು ರಿಲೀಸ್ ಆಗ್ತಾ ಇದ್ದಾನೆ ಅಂತ ಚಿಕ್ಕಣ್ಣ ಮೊದಲೇ ಹೇಳಿದ್ದ. ಬದಲಾಗಿರ್ಬೋದು ಅಂದುಕೊಂಡಿದ್ದೆ. ಆದರೆ ಅವನು ಮತ್ತೆ ಅನ್ವಿ ಜೀವನಕ್ಕೆ ಬಂದಿದ್ದಾನೆ. ವೇದ ಹೇಳಿದಾಗ, ಕಾಪಾಡಬೇಕು ಬಾವ ಅವರನ್ನು ಎಂದ ಆಕಾಶ್. ವೀಣು, ನೀನು ಮಕ್ಕಳನ್ನು ಮನೆಗೆ ಬಿಟ್ಟು ಬಾ. ನಾನು ಆಕಾಶ್ ಮುಂದೆ ಹೋಗಿರ್ತೀವಿ. ಬರೋವಾಗ ನನ್ನ ಫೋನ್ ಕೂಡ ತಾ ಎಂದ ವೇದ. ಆಕಾಶ್, ನಿನ್ನ ಹತ್ರ ಧ್ರುವ ನಂಬರ್ ಇದೆಯಾ? ವೇದ ಕೇಳಿದಾಗ, ಹಾಂ ಇದೆ. ಯಾಕೆ ಬಾವ? ಆಕಾಶ್ ಕೇಳಿದ. ಅವನ ನಂಬರ್ ಹಾಕಿ ಅವನು ಯಾವ ಜಾಗದಲ್ಲಿ ಇದ್ದಾನೆ ಅಂತ ಟ್ರೇಸ್ ಮಾಡು. ಭುವಿ ಅನ್ವಿ ಫೋನ್ನ ಅವರು ಕಿತ್ಕೊಂಡಿರ್ತಾರೆ. ನಮಗೆ ಈಗ ಅವನ ಫೋನ್ನಿಂದ ಮಾತ್ರ ಕಂಡುಹಿಡಿಯೋಕೆ ಸಾಧ್ಯ ಎಂದ ವೇದ. ಆಮೇಲೆ ಅನ್ವಿ ಫೋನ್ ಕಾಲ್ ಲಿಸ್ಟ್ ಕೂಡ ಚೆಕ್ ಮಾಡು. ಪ್ರೀತಮ್ ಕಾಲ್ ಮಾಡಿದ್ದಾನೆ, ಅವನ ನಂಬರ್ ಇರುತ್ತೆ ಅಲ್ವಾ, ಅದರಿಂದನೂ ಅವನೆಲ್ಲಿದ್ದಾನೆ ಅಂತ ಟ್ರೇಸ್ ಮಾಡಬಹುದು ಎಂದ ವೇದ. ಸರಿ ಬಾವ, ನೋಡ್ತೀನಿ ಎಂದ ಆಕಾಶ್ ಅಲ್ಲಿಂದ ಹೊರಟ. ವಿನು ಲಕ್ಕಿ ತನುನ ಕರೆದುಕೊಂಡು ಮನೆಗೆ ಹೋದ. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಎಲ್ಲ ಚೆಕ್ ಪೋಸ್ಟ್ಗಳನ್ನು ಪರಿಶೀಲಿಸುವಂತೆ ಹೇಳಿದ್ದ ವೇದ. ಹೇಯ್, ಏನೇ ಮುಖ ನೋಡ್ತಾ ಕೂತಿದ್ಯಾ? ಬೇಗ ಹೋಗಿ ಇವಳನ್ನು ರೆಡಿ ಮಾಡು, ಪ್ರೀತಮ್ ಕೂಗಾಡಿ ಹೇಳಿದ್ದ. ಇಲ್ಲ, ನಾನು ಇವಳನ್ನು ನೀನಂತ ನೀಚನ್ಗೆ ಕೊಟ್ಟು ಮದುವೆ ಮಾಡಿಸಲ್ಲ, ಭೂವಿ ಹೇಳಿದಾಗ, ಅವಳ ಕೆನ್ನೆಗೊಂದು ಬಿಟ್ಟವ, ಕರ್ಕೊಂಡು ಹೋಗೆ, ಇಲ್ಲ ಅಂದರೆ ಇವಳನ್ನು ಇಲ್ಲೇ ಚಾಕು ಚುಚ್ಚಿ ಸಾಯಿಸ್ತೀನಿ. ಅನ್ವಿ ಹೊಟ್ಟೆಗೆ ಚಾಕುವನ್ನು ಗುರಿ ಮಾಡಿ ಹಿಡಿದು ಪ್ರೀತಮ್ ಹೇಳಿದಾಗ, ಬೇಡ ಬೇಡ, ನಾನು ತಯಾರು ಮಾಡ್ತೀನಿ ಎಂದಳು ಭುವಿ ಹೆದರಿ. ಹೇಯ್ ಸಿದ್ದು, ಮೊದಲು ಅವರಿಬ್ಬರ ಕೈಯಿಂದ ಮೊಬೈಲ್ ಕಿತ್ತುಕೊಂಡು ಸಿಮ್ ತೆಗಿ. ಆ ವೇದ ಅವರ ನಂಬರ್ ಟ್ರೇಸ್ ಮಾಡಿ ನಾವಿರೋ ಜಾಗನ ಕಂಡು ಹಿಡಿಯಬಹುದು, ಅದಕ್ಕೆ ಹೇಳಿದೆ ಎಂದ ಮಹೇಶ್. ಹೌದು, ಅವನು ತುಂಬ ಬುದ್ಧಿವಂತ ಎಂದ ಧ್ರುವ. ಭುವಿ ಹಾಗೂ ಅನ್ವಿ ಕೈಯಿಂದ ಮೊಬೈಲ್ ಕಿತ್ತುಕೊಂಡು ಸಿಮ್ ತೆಗೆದ ಧ್ರುವ, ಯಾವುದಕ್ಕೂ ನಿಂದು ಸಿದ್ದು ಮೊಬೈಲ್ ಸಿಮ್ ತೆಗೆದು ಬಿಡಿ. ಆ ವೇದನಿಗೆ ಯಾವುದೇ ಕ್ಲೂ ಸಿಗಬಾರ್ದು ಎಂದ ಮಹೇಶ್. ಮಾಡ್ತೀನಿ ಎಂದ ಇಬ್ಬರು ತಮ್ಮ ಸಿಮ್ ತೆಗೆದಿದ್ದರು. ಗೊತ್ತಾಯ್ತಾ ಅವ್ರು ಎಲ್ಲಿದ್ದಾರೆ ಅಂತ? ಆಕಾಶ್ ಟ್ರೇಸ್ ಮಾಡುವವರಲ್ಲಿ ಕೇಳಿದಾಗ, ಇಷ್ಟೊತ್ತು ಸಿಗ್ನಲ್ ಇತ್ತು ಸರ್, ಇವಾಗ ಹೋಯ್ತು ಎಂದನವ. ಶಿಟ್, ಹೋಗ್ಲಿ, ಈ ನಂಬರ್ನಾದರೂ ಫೈಂಡ್ ಮಾಡಿ ಎಂದ ಆಕಾಶ್ ಪ್ರೀತಮ್ ನಂಬರ್ ಕೊಟ್ಟ. ಪ್ರೀತಮ್, ನೀನು ಕೂಡ ಸಿಮ್ ತೆಗಿ. ನೀನು ನಿನ್ನೆ ಅನ್ವಿಗೆ ಕಾಲ್ ಮಾಡಿದ್ದು ಆ ವೇದನಿಗೆ ಗೊತ್ತಾದರೂ ಕಷ್ಟನೇ, ಮಹೇಶ್ ಹೇಳಿದಾಗ ಪ್ರೀತಮ್ ಸಿಮ್ ತೆಗೆದಿದ್ದ. ಓ ಶಿಟ್, ಟ್ರೇಸ್ ಮಾಡುವವ ಹೇಳಿದಾಗ, ಯಾಕೆ, ಏನಾಯಿತು? ಆಕಾಶ್ ಕೇಳಿದ. ಸರ್, ವಿ.ಕೆ. ನಗರ್ ಹತ್ರ ಸಿಗ್ನಲ್ ತೋರಿಸ್ತಿತ್ತು, ಇವಾಗ ಕಟ್ಟಾಯಿತು ಎಂದನವ. ಓಹ್ ನೋ, ಬಟ್ ಓಕೆ, ಅವರು ವಿ.ಕೆ. ನಗರ್ ಹತ್ರ ಎಲ್ಲೋ ಇದ್ದಾರೆ ಅಂತ ಆಯ್ತಲ್ಲ ಎಂದವ ವೇದನಿಗೆ ಕರೆ ಮಾಡಿದ. ವೇದ ನಗರದ ಎಲ್ಲ CCTV ಫುಟೇಜ್ ನೋಡುತ್ತಾ ಕೂತಿದ್ದ. ವಿನು ಮಕ್ಕಳನ್ನು ಬಿಟ್ಟು ಆಗ ತಾನೇ ಅಲ್ಲಿಗೆ ಬಂದಿದ್ದ. ವೇದ ತಕೋ, ಆಕಾಶ್ ಫೋನ್ ಮಾಡ್ತಾ ಇದ್ದಾನೆ ಎಂದ ವಿನು ಅವನಿಗೆ ಫೋನ್ ಕೊಟ್ಟ. ಬಾವಾ, ವಿ.ಕೆ. ನಗರದ ಹತ್ರ ಸಿಗ್ನಲ್ ಸಿಕ್ತು, ಬಟ್ ಇವಾಗ ಕಟ್ಟಾಯಿತು ಎಂದ ಆಕಾಶ್. ನಾನು ಪಾರ್ಕ್ನಿಂದ ಅವನು ಎಲ್ಲೆಲ್ಲಿಗೆ ಹೋಗಿದ್ದಾನೆ ಅಂತ CCTVಲಿ ನೋಡ್ತಾ ಇದ್ದೆ. ಅವನು ವಿ.ಕೆ. ನಗರ್ನಲ್ಲಿ ಪೆಟ್ರೋಲ್ ಹಾಕಿಸಿದ್ದು ಗೊತ್ತಾಯಿತು. ಅಂದರೆ ಅವನು ಅಲ್ಲೇ ಎಲ್ಲೋ ಇರ್ತಾನೆ ಅಲ್ವಾ? ವೇದ ಕೇಳಿದಾಗ, ಹೌದು, ನಾನು ಅಲ್ಲಿಗೆ ಹೋಗ್ತೀನಿ ಆಕಾಶ್ ಹೇಳಿದಾಗ, ಓಕೆ, ನಾವು ಬರ್ತೀವಿ ಎಂದ ವೇದ. ಎಷ್ಟೇ ಹೊತ್ತು ಹೊರಡೋಕೆ, ಬೇಗ ಬಾ ಎಂದ ಧ್ರುವ ಅನ್ವಿಯನ್ನು ಎಳೆದುಕೊಂಡು ಹೋಗುತ್ತಿರಬೇಕಾದರೆ ಅವನನ್ನು ತಡೆದ ಭುವಿ. ಧ್ರುವ, ಅವಳನ್ನು ರಕ್ಷಿಸಬೇಕಾದವನು ನೀನು, ನೀನೇ ಹೀಗೆ ಮಾಡಿದರೆ ಹೇಗೆ? ಪ್ಲೀಸ್ ಧ್ರುವ, ನನ್ನ ಮಾತು ಕೇಳೋ, ಭುವಿ ಕೈ ಮುಗಿದು ಕೇಳಿದ್ದಳು.
ಟೀಚರ್, ನಿಮ್ಮ ಪಾಠನ ಆ ACP ಹತ್ರ ಇಟ್ಕೊಳ್ಳಿ, ಅಥವಾ ಆ ನನ್ನ ಅಮ್ಮನ ಹತ್ರ ಇಟ್ಟುಕೊಳ್ಳಿ, ನನ್ನ ಹತ್ರ ಅಲ್ಲ. ನಾನು ನಿಮ್ಮ ಮಾತು ಕೇಳೋನಲ್ಲ ಎಂದ ಧ್ರುವ ಅನ್ವಿಯನ್ನು ಕರೆದುಕೊಂಡು ಮುಂದಕ್ಕೆ ನಡೆದ. ಧ್ರುವ, ನಿಂಗೆ ಯಾಕೆ ಅವಳ ಮೇಲೆ ಇಷ್ಟು ಕೋಪ? ಅವಳಿನ ತಂಗಿ ಕಣು, ಭುವಿ ಹೇಳಿದಾಗ, ನನಗೆ ಇವಳ ಮೇಲೆ ಯಾವ ಕೋಪನೂ ಇಲ್ಲ ಟೀಚರ್. ನನಗೆ ಕೋಪ ಇರೋದು ಆ ವೇದನ ಮೇಲೆ. ನಾನು ಏನೇ ಮಾಡೋಕ್ಕೆ ಹೋದರೂ ಅದಕ್ಕೆ ಅಡ್ಡ ಬರ್ತಾನೆ, ಎಲ್ಲದಕ್ಕೂ ಅಡ್ಡ ನಿಲ್ತಾನೆ. ಅವನ ಮೇಲಿನ ಕೋಪನ ಇವಳ ಮೇಲೆ ತೋರಿಸ್ತಿದ್ದೀನಿ ಅಷ್ಟೇ ಎಂದವ ಅನ್ವಿಯನ್ನು ಎಳೆದುಕೊಂಡು ಹೋಗೇ ಬಿಟ್ಟ. ಧ್ರುವ, ನನಗೆ ಪ್ರೀತಮ್ನ ಮದುವೆ ಆಗೋಕೆ ಇಷ್ಟ ಇಲ್ಲ. ಪ್ಲೀಸ್ ಅವನ ಜೊತೆಗೆ ಮದುವೆ ಮಾಡಿಸ್ಬೇಡ ಕೇಳಿಕೊಂಡಳು ಅನ್ವಿ. ಅವಳ ಮುಡಿ ಹಿಡಿದು ಎಳೆದುಕೊಂಡು ಬಂದ ಪ್ರೀತಮ್, ನಿಂಗೆ ಈ ಜನ್ಮದಲ್ಲಿ ನಾನೇ ಕಣೆ ಗಂಡ. ಯಾರು ತಡೆಯೋಕ್ಕೆ ಬಂದರೂ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟುತ್ತೀನಿ. ವಿಷಯ ಗೊತ್ತಾದರೆ ಆ ನಿನ್ನ ವೇದಣ್ಣ ಏನು ಮಾಡ್ತಾನೆ? ನನ್ನನ್ನು ಸಾಯಿಸ್ತಾನೆ. ನಾನು ಸತ್ತರೆ ನೀನು ವಿಧವೆ ಆಗ್ತೀಯ. ಅದನ್ನು ನೋಡಿ ಅವನು ಜೀವನ ಪರ್ಯಂತ ನರಳಿ ನರಳಿ ಸಾಯಬೇಕು. ನನ್ನ ಅಣ್ಣನನ್ನು ಜೈಲಿಗೆ ಕಳುಹಿಸಿದ, ನನ್ನನ್ನು ಜೈಲಿಗೆ ಹಾಕಿದ, ನಮ್ಮಪ್ಪನನ್ನು ಕೊಂದೇ ಬಿಟ್ಟ. ಇಷ್ಟಾದರೂ ಅವನನ್ನು ಸುಮ್ಮನೆ ಬಿಡೋಕ್ಕಾಗುತ್ತಾ? ವ್ಯಂಗ್ಯವಾಗಿ ನಕ್ಕ ಪ್ರೀತಮ್. ರೀ ಶಾಸ್ತ್ರಿಗಳೇ, ಬೇಗ ಮಂತ್ರ ಮುಗಿಸಿ ತಾಳಿ ಕಟ್ಟಿಸ್ರಿ ಎಂದನವ. ಅಲ್ಲೇ ಇದ್ದ ಒಂದು ರಾಡ್ ತೆಗೆದುಕೊಂಡು ಬಂದ ಭುವಿ ಮಹೇಶ್ಗೆ ಇನ್ನೇನು ಹೊಡೆಯಬೇಕು ಎನ್ನುವಷ್ಟರಲ್ಲಿ ಮಹೇಶ್ ಅವಳ ಕೈ ಹಿಡಿದು ತಿರುಗಿಸಿದ, ತನ್ನತ್ತ ಎಳೆದ. ನಿನ್ನ ಮೇಲೆ ನನಗೆ ಮೊದಲಿಂದಾನೂ ಕಣ್ಣಿತ್ತು. ಇವಾಗ ನೀನಾಗಿ ನೀನೆ ಹತ್ರ ಬಂದಿದ್ಯಾ, ನಿನ್ನ ಬಿಡ್ತೀನಾ? ಅವರಿಬ್ಬರು ಮದುವೆ ಆಗಲಿ, ಆಮೇಲೆ ನಾವಿಬ್ಬರು ಫಸ್ಟ್ ನೈಟ್ ಮಾಡ್ಕೊಳ್ಳೋಣ. ಮಹೇಶ್ ಮಾತಿಗೆ ನಾಚಿಗೆ ಆಗಲ್ವಾ ಹೀಗೆಲ್ಲ ಮಾತಾಡೋದಿಕ್ಕೆ? ಮುಖ ತಿರುಗಿಸಿ ಹೇಳಿದ್ದಳು ಭುವಿ. ಕೋಪ ಮಾಡಿಕೊಂಡ್ರು ಸೂಪರ್ ಆಗಿ ಕಾಣ್ತೀಯ ಬೇಬಿ ಎಂದವ ಇನ್ನೂ ಹತ್ತಿರಕ್ಕೆ ಎಳೆದ ಮಹೇಶ್. ಹೇಗಿದ್ರೂ ತಾಳಿ ಕಟ್ಟೋಕೆ ಇನ್ನು 5 ನಿಮಿಷ ಮಾತ್ರ ಇದೆ. ಈಗ ವೇದನಿಗೆ ವಿಡಿಯೋ ಕಾಲ್ ಮಾಡಿ ಇಲ್ಲಿ ನಡೀತಾ ಇರೋದನ್ನು ತೋರಿಸಿದ್ರೆ ಹೇಗಿರುತ್ತೆ? ಮಹೇಶ್ ಹೇಳಿದಾಗ, ಮಜ್ವಾಗಿರುತ್ತೆ, ಮಾಡಣ್ಣ ವಿಡಿಯೋ ಕಾಲು ಎಂದ ಪ್ರೀತು. ಮಹೇಶ್ ವೇದನಿಗೆ ವಿಡಿಯೋ ಕಾಲ್ ಮಾಡಿದ್ದ. ನಗರದಲ್ಲೇ ಇದ್ದರೂ ವಿನು, ವೇದ ಹಾಗೂ ಆಕಾಶ್ ವೇದನಿಗೆ ವಿಡಿಯೋ ಕಾಲ್ ಬಂದಿದ್ದು ನೋಡಿ, ಇದ್ಯಾರು ಇವಾಗ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ ಎಂದವ ಜಾಸ್ತಿ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಮಹೇಶ್ ಮತ್ತೆ ಕಾಲ್ ಮಾಡಿದ್ದ. ವೇದ ರಿಸೀವ್ ಮಾಡಿದ್ದ. ಹಾಯ್ ವೇದ, ಹೇಗಿದ್ದೀಯಾ? ನಾನು ಯಾರು ಅಂತ ನೆನಪಾಯ್ತಾ? ಮಹೇಶ್ ನಿನ್ನ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ ಅಲ್ವಾ? ಮಹೇಶ್ ಹೇಳುತ್ತಿದ್ದಾಗ, ವೇದ ಪ್ಲೀಸ್ ಕಾಪಾಡು ವೇದ. ಅನ್ವಿನ ಈ ಪ್ರೀತಮ್ ಅವಳನ್ನು ಮದುವೆ ಆಗೋಕೆ ಹೋಗ್ತಾ ಇದ್ದಾನೆ ಎಂದಳು ಭುವಿ. ಮಹೇಶ್ ಅವಳನ್ನು ಹಿಡಿದುಕೊಂಡಿದ್ದು ವೇದಾಗೆ ಸರಿಯಾಗಿ ಕಾಣಿಸುತ್ತಿತ್ತು. ಹೇಯ್ ಬಿಡೋ ಅವಳನ್ನು ಎಂದು ಕೂಗಾಡಿ ಹೇಳಿದ್ದ ವೇದ. ಅದೇನೇ ಹೇಳೋ, ಒಳ್ಳೆ ಬ್ಯೂಟಿನೇ ಮದುವೆ ಆಗಿದ್ಯಾ, ಸೂಪರ್ ಆಗಿದ್ದಾಳೆ, ಬೆನ್ನೆ ಥರ ಮಹೇಶ್ ಹೇಳಿದಾಗ, ಮಹೇಶ್ ಸುಮ್ಮನೆ ನನ್ನ ಕೆಣಕ್ತಾ ಇದೆಯಾ, ಬೇಡ ವೇದ ಹೇಳಿದ. ನೀನು ಇಷ್ಟಕ್ಕೆ ಕೋಪ ಮಾಡಿಕೊಂಡ್ರೆ ಹೇಗೆ? ಅಲ್ಲಿ ನೋಡು, ನಿನ್ನ ತಂಗಿಗೂ ನನ್ನ ತಮ್ಮನಿಗೂ ಮದುವೆ ನಡೀತಾ ಇದೆ ಎಂದವ ಕ್ಯಾಮರಾವನ್ನು ಅನ್ವಿ ಕಡೆಗೆ ತಿರುಗಿಸಿದ್ದ ಮಹೇಶ್. ಆಕಾಶ್ ಹಾಗೂ ವಿನು ಅದಾಗಲೇ ಮಹೇಶ್ ನಂಬರನ್ನು ಟ್ರೇಸ್ ಮಾಡುವವನಿಗೆ ಕೊಟ್ಟು ಮಹೇಶ್ ಪ್ರೀತಮ್ ಇರುವ ಜಾಗವನ್ನು ಕಂಡು ಹಿಡಿದು ಬಿಟ್ಟಿದ್ದರು. ಶಾಸ್ತ್ರಿಗಳು ತಾಳಿಯನ್ನು ಪ್ರೀತಮ್ಗೆ ಕೊಟ್ಟು ಮಂತ್ರ ಪಠಿಸಲು ಶುರು ಮಾಡಿದರು. ಬೇಡ ಪ್ರೀತಮ್, ಪ್ಲೀಸ್ ತಾಳಿ ಕಟ್ಟಬೇಡ ಅಳುತ್ತಾ ಕೇಳಿಕೊಂಡಳು ಅನ್ವಿ. ಇನ್ನೇನು ತಾಳಿ ಕಟ್ಟಬೇಕು. ವೇದ, ವಿನು, ಆಕಾಶ್ ಅಲ್ಲಿಗೆ ಬಂದಾಗಿತ್ತು. ಅಲ್ಲೇ ಹತ್ತಿರದಲ್ಲೇ ಇದ್ದುದರಿಂದ ಅವರಿಗೆ ಆ ಜಾಗಕ್ಕೆ ಬರಲು ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ. ಕಾಲ ಬಳಿಯಿದ್ದ ದೊಣ್ಣೆ ತೆಗೆದು ಪ್ರೀತಮ್ನತ್ತ ಬೀಸಿದ್ದ ವೇದ. ಪ್ರೀತಮ್ ತಲೆಗೆ ಜೋರಾಗಿ ಬಡಿದಿತ್ತು ಆ ದೊಣ್ಣೆ.
ತಾಳೆ ಬಿಟ್ಟು ಅವನ ತಲೆ ಹಿಡಿದುಕೊಂಡಿದ್ದ. ಅನ್ವಿ ಅವನಿಂದ ದೂರ ಸರಿದು ನಿಂತಳು. ಆಕಾಶ್ ಅವಳ ಬಳಿಗೆ ಓಡಿ ಬಂದಿದ್ದ. ಎಷ್ಟು ಧೈರ್ಯ ನಿಮಗೆ? ನನ್ನ ತಂಗಿ, ನನ್ನ ಹೆಂಡತಿನ ಕಿಡ್ನ್ಯಾಪ್ ಮಾಡಿ ಮದುವೆ ಬೇರೆ ಆಗೋಕೆ ಹೊರಟಿದ್ದೀಯಾ ಎನ್ನುತ್ತಾ ಪ್ರೀತಮ್ ಬಳಿಗೆ ಬಂದವ ಅವನ ಕುತ್ತಿಗೆ ಹಿಡಿದು ಗೋಡೆಗೆ ಹೊರಗಿಸಿದ. ವೇದನನ್ನು ತಡೆಯಲು ಬಂದ ಮಹೇಶ್ನನ್ನು ವಿನು ಹಿಡಿದಿದ್ದ. ವೇದ ಅಲ್ಲಿಗೆ ಬಂದಿದ್ದನ್ನು ನೋಡಿ ಸಿದ್ದು, ಧ್ರುವ ಹೆದರಿ ನಿಂತಿದ್ದರು. ವೇದನನ್ನು ತಳ್ಳಿದವನು ಅವನನ್ನು ಹೊಡೆಯಲು ಬಂದಾಗ ವೇದ ಕೂಡ ಪ್ರೀತಮ್ಗೆ ಸರಿಯಾಗಿ ಹೊಡೆದ. ಇತ್ತ ವಿನು ಹಾಗೂ ಮಹೇಶ್ಗೂ ಹೊಡೆದಾಟ ನಡೆಯುತ್ತಿತ್ತು. 4 ಜನವು ಹೊಡೆದಾಟದಲ್ಲಿದ್ದರೆ ಭುವಿ, ಆಕಾಶ್, ಅನ್ವಿಗೆ ಸಮಾಧಾನ ಮಾಡುತ್ತಿದ್ದರು. ಹೊಡೆದಾಟದಲ್ಲಿ ವೇದ ಪ್ರೀತಮ್ನನ್ನು ಹಿಂದಕ್ಕೆ ತಳ್ಳಿದ. ಪ್ರೀತಮ್ನ ತಲೆ ಅಲ್ಲೇ ಇದ್ದ ಕಬ್ಬಿಣದ ಯಂತ್ರಕ್ಕೆ ಬಡಿದು ರಕ್ತ ಸುರಿದು ಕೆಳಕ್ಕೆ ಬಿದ್ದು ನರಳುತ್ತಾ ಕೊನೆಯುಸಿರೆಳೆದ. ವೇದ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿರಲಿಲ್ಲ. ಅವನಿಗೂ ತಿಳಿಯದೆ ನಡೆದು ಹೋಗಿತ್ತು. ಅವರನ್ನು ಕಂಡವರು ಒಮ್ಮೆ ಹೆದರಿದ್ದರು. ಕೋಪಗೊಂಡ ಮಹೇಶ್, ನನ್ನ ತಮ್ಮನನ್ನೇ ಸಾಯಿಸಿಬಿಟ್ಟಿಯಲ್ಲ ವೇದ ಎಂದವ ವಿನುವನ್ನು ಜೋರಾಗಿ ತಳ್ಳಿ ಕೆಳಕ್ಕೆ ಬಿದ್ದಿದ್ದ ಚಾಕುವನ್ನು ಹಿಡಿದು, ನಿನ್ನ ತಮ್ಮನನ್ನು ಉಳಿಸಲ್ಲ ಎನ್ನುತ್ತಾ ಧ್ರುವನ ಬಳಿ ಬಂದ. ಇನ್ನೇನು ಧ್ರುವಗೆ ಚಾಕು ಚುಚ್ಚಬೇಕು. ಭುವಿ ಅಡ್ಡ ನಿಂತಳು. ಮಹೇಶ್ ಭುವಿ ಹೊಟ್ಟೆಗೆ ಚಾಕು ಚುಚ್ಚಿದ. ಅವಳಿಗೆ ಚುಚ್ಚಿದೆ ಎಂದು ತಿಳಿದರೂ ಮತ್ತೊಮ್ಮೆ ಅವಳ ಹೊಟ್ಟೆಗೆ ಬಲವಾಗಿ ಚುಚ್ಚಿದ್ದ ಮಹೇಶ್. ಎಲ್ಲರೂ ಒಮ್ಮೆ ಗಾಬರಿಯಾಗಿ ಭುವಿಯನ್ನು ನೋಡಿದರು. ಹೊಟ್ಟೆ ಹಿಡಿದು ಕೆಳಕ್ಕೆ ಬೀಳುತ್ತಿದ್ದವಳನ್ನು ಹಿಡಿದ ಧ್ರುವ, ಅತ್ತಿಗೆ ಎಂದ. 5 ವರುಷದಲ್ಲಿ ಅದೇ ಮೊದಲ ಬಾರಿ ಅವನು ಅವಳನ್ನು ಅತ್ತಿಗೆ ಎಂದು ಕರೆದದ್ದು. ಕೋಪಗೊಂಡ ವೇದ ಮಹೇಶ್ ಬಳಿ ಬಂದು ಅವನ ಕೈಯನ್ನು ತಿರುಗಿಸಿ ಅವನ ಕೈಯಲ್ಲಿದ್ದ ಚಾಕು ಎಳೆದು ಮಹೇಶ್ ಕುತ್ತಿಗೆಯನ್ನೇ ಸೀಳಿದ್ದ. ಸಾರಿ ಅತ್ತಿಗೆ ಧ್ರುವ ನುಡಿದಾಗ, ನೀನು ಅವಳಿಗೆ ಅಣ್ಣ ಯಾವಾಗಲೂ ತಂಗಿಗೆ ಒಳ್ಳೆಯದನ್ನೇ ಬಯಸಬೇಕು, ಕೆಟ್ಟದ್ದನ್ನಲ್ಲ. ಕಾಪಾಡುವವನೇ ಕಟುಕನಾದರೆ ಹೇಗೆ ಧ್ರುವ? ನರಳುತ್ತಲೇ ಹೇಳಿದವಳ ಪ್ರಜ್ಞೆ ತಪ್ಪಿತ್ತು. ವೇದ, ವಿನು, ಆಕಾಶ್, ಅನ್ವಿ, ಸಿದ್ದು ಎಲ್ಲರೂ ಅವಳ ಸುತ್ತ ಕೂತರು. ವೇದ ಅಂತೂ ಅವಳನ್ನು ತಬ್ಬಿ ಹಿಡಿದಿದ್ದ. ಭಾಗ್ಯ, ಊಟ ಬಡಿಸುತ್ತಿದ್ದವರನ್ನು ಕರೆದರು ಸತ್ಯರಾಜ್. ಏನ್ರಿ? ಭಾಗ್ಯ ಕೇಳಿದಾಗ, ನಂಗ್ಯಾಕೋ ಭುವಿನ ನೋಡಬೇಕು ಅನ್ನಿಸ್ತಿದೆ. ಸತ್ಯರಾಜ್ ಮಾತು ಕೇಳಿ ಭಾಗ್ಯಗೆ ಖುಷಿಯಾದರೆ ರಶ್ಮಿಗೆ ಶಾಕ್ ಆಗಿತ್ತು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.